ಹೆಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಮನಗರದವಳಿಗೆ ಅನುಷಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಮನೆಯಿಂದ. ನಮ್ಮ ಅಕ್ಕ ಮನೆಯಲ್ಲಿ ಬಿಕಾಸ್ ನೆನ್ನೆ ಬಂದಿದ್ದೆ, ವಿಡಿಯೋದಲ್ಲಿ ಇವಾಗ ಅಪ್ಲೋಡ್ ಮಾಡ್ತೀನಿ. ಇವತ್ತು ಮೇ ಬಿ ಇದ್ದು ನಾಳೆ ಸಂಜೆ, ಶನಿವಾರ ಸಂಜೆ ಹೋಗೋಣ ಅಂತಿದ್ದೀನಿ. ಅಗೇನ್ ನಾನು ಜಸ್ಟ್ ತಾನೇ ಸ್ನಾನ ಮಾಡ್ಕೊಂಡು ಬಂದೆ. ಇವತ್ತು ನಾನು ನನ್ನ ಔಟ್ಫಿಟ್ ಗೊತ್ತಲ್ಲ ಗೈಸ್ ನಿಮಗೆ, ಶರ್ಟು ಪ್ಯಾಂಟ್ ಇಷ್ಟ ಆಗೋದು ನನಗೆ ಅಂತ. ಚೂಡಿದಾರೆಲ್ಲ ಅಷ್ಟು ಲೈಕ್ ಆಗಲ್ಲ. ಸೊ ಆ್ಯಂಡ್ ಅಗೇನ್ ಟಿಫನ್ ಬಂದು ಸಾಂಬಾರಿಗೆ ರೈಸ್ ಮಾಡಿಬಿಟ್ಟು ಹೋಗಿದ್ದಾಳೆ. ಸಂಜೆ ಬಂದು ಬಿರಿಯಾನಿ ನಾನ್ ವೆಜ್ ಮಾಡೋಣ ಅಂತ ಹೇಳಿದ್ದಾಳೆ. ನಿನ್ನೆ ಬಂದು ಕಬಾಬೆಲ್ಲ ತಿಂದಿದ್ನಲ್ಲ. ಆ್ಯಂಡ್ ಇವತ್ತು ಅವಳು ಬರ್ಡೇ ಪೂಜೆ ಮಾಡಿಬಿಟ್ಟು ಹೋಗಿದ್ದಾಳೆ. ಬನ್ನಿ ತೋರಿಸ್ತೀನಿ ದೇವ್ರ ಮನೆ ಹೇಗೆ ಪೂಜೆ ಮಾಡಿದ್ದಾಳೆ ಅಂತೇಳಿ. ನೋಡಿ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾಳೆ. ಪೂಜೆ ಎಲ್ಲ ಮಾಡಿ ಹೋಗಿದ್ದಾಳೆ. ನಾನು ಇನ್ನೂ ಮಲಗಿದ್ದೆ, ನಾಷ್ಟ ಕೂಡ ಮಾಡಿಲ್ಲ. ಟೈಮ್ 11 ಆಗ್ತಾಯಿದೆ, 10:30 11. ಆ್ಯಂಡ್ ಅವಳು ಆಫೀಸ್ಗೆ ಹೋಗಿದ್ದಾಳೆ. ಆಫೀಸಿಂದ ಬರ್ತಾಳೆ 1 ಅವರ್ ಬೇಗನೆ ಇವತ್ತು. ಗೈಸ್ ನಮ್ಮ ಅಕ್ಕ ಬಂದು ರೈಸು ಪಲ್ಯ ಮಾಡಿರುತ್ತದೆ, ಪಲ್ಯ ಮತ್ತು ಸಾಂಬಾರು ಇಟ್ಟೋಗಿದ್ದಾಳೆ. ಅದಕ್ಕೆ ಒಂದು ಮೊಟ್ಟೆ ಆಮ್ಲೆಟ್ ಹಾಕುವ. ನಾನು ಬರ್ತೀನಿ ಸಂಜೆ ನಾನ್ ವೆಜ್ ಎಲ್ಲ ಮಾಡೋಣ ಅಂತ. ಆ್ಯಂಡ್ ನಾನು ಮೊಟ್ಟೆ ಕೂಡ ಕಲಸಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡು ಇವಾಗ ರೈಸ್ ತಿನ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಹಾಕ್ತೀನಿ ಗೈಸ್. ಸ್ನಾನ ಎಲ್ಲ ಆಯಿತು. ಸೊ ನೋಡ್ತಾ ಇರ್ಬೋದು ನೀವು ಈಗ ಬೇಯ್ತೀನಿ ಅಂತೇಳಿ. ಮೊಟ್ಟೆ ಆಮ್ಲೆಟ್ ಅನ್ನ ಸಾಂಬಾರಿಗೆ ನೆಚ್ಕೊಂಡು ತಿನ್ಬೇಕು ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಸಂಜೆ ಬಂದು ನಾನ್ ವೆಜ್ ಇರುತ್ತೆ, ಹೆಂಗೆ ತೊಳುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಬೇಯ್ತಾ ಇದೆ ಗೈಸ್. ಮೊಟ್ಟೆ ಆಮ್ಲೆಟ್ ಬಂದು ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಪರ್ಫೆಕ್ಟಾಗಿ ಬಂದಿದೆ ಗೈಸ್, ಕಿತ್ತೋಗಿಲ್ಲ, ಏನಾಗಿಲ್ಲ. ಆಮ್ಲೆಟ್ ನೋಡ್ತಾ ಇದ್ದೀರಾ ನೀವೇನೇ. ಮೊಟ್ಟೆ ಆಮ್ಲೆಟ್ ನನ್ನ ಫೇವ್ರೆಟ್. ರೈಸ್ಗೆ ಸಾಂಬಾರಿಗೆ ಮೊಟ್ಟೆ ಆಮ್ಲೆಟ್ ಈ ಥರ ಇರಲೇಬೇಕು ಗೈಸ್, ಇಲ್ಲಾಂದ್ರೆ ಹೋಗಲ್ಲ ನನಗೆ. ಅವಳು ಬರ್ಡೇ ಇದ್ದಿದ್ದರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಇವಾಗ ಬೆಳಿಗ್ಗೆ ನಾನ್ ವೆಜ್ ಬೇಡ, ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ, ಅನ್ನ ಸಾಂಬಾರಿಗೆ ತಿನ್ಕೊ, ಸಂಜೆ ಬಂದು ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ ಬಂದು ಔಟ್ಸೈಡ್ ಹೋಗಿದ್ದಾರೆ, ಬರ್ತಾರೆ ಅವ್ರು. ಆ್ಯಂಡ್ ಅಗೇನ್ ಸಂಜೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಅವ್ರು ಬಂದಮೇಲೆ ಫ್ಯಾಮಿಲಿ ಬ್ಲಾಗ್ ಥರ. ಆ್ಯಂಡ್ ಅಗೇನ್ ಅಲ್ಲಿವರೆಗೂ ನಾನು ಒಬ್ಬಳೇ ಸೋಲೋ ಊಟ ಮಾಡೋದು, ತಿನ್ನೋದು, ಟಿ ವಿ ನೋಡ್ಕೊಳ್ಳೋದು, ಮಲಗೋದು ಈ ಥರ. ಆ್ಯಂಡ್ ಅಗೇನ್ ಬನ್ನಿ ಮೊಟ್ಟೆ ಆಮ್ಲೆಟ್ ತಿನ್ಕೊಂಡು ಊಟ ಮಾಡಬೇಕಾದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ಅನ್ನ ಸಾಂಬಾರು ಮತ್ತು ಮೊಟ್ಟೆನ ತಂದು ಇಟ್ಕೊಂಡಿದ್ದೀನಿ ಮುಂದೆ. ಕೆಳಗಡೆ ಕುತ್ಕೊಂಡು ತಿಂದರೆ ನೆಮ್ಮದಿಯಾಗಿ ತಿನ್ಬೋದು ಅಂತೇಳಿ. ನೀವೇ ನೋಡ್ತಾ ಇದ್ದೀರಾ ಮೊಟ್ಟೆ ಆಮ್ಲೆಟ್ ಎಷ್ಟು ಚೆಂದ ಆಗಿದೆ ಅಂತ. ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ. ಇನ್ನೊಂದೇನು ಗೊತ್ತಾ ಗೈಸ್, ಇದನ್ನು ಎಣ್ಣೆಲಿ ಬೇಯಿಸಿಲ್ಲ, ನಾನು ತುಪ್ಪದಲ್ಲಿ ಬೇಯಿಸಿದ್ದೀನಿ. ಮೊಟ್ಟೆ ಆಮ್ಲೆಟ್ನ ತುಪ್ಪದಲ್ಲಿ ಹಾಕಿದ್ದೀನಿ, ಒಂಥರ ಸ್ಪೆಷಲ್. ಇವಾಗ ಇದು ನನ್ನ ಫೇವ್ರೇಟ್ ಸಾರು, ಬಸ್ಸಾಂಬಾರು. ನಿಮ್ಗೆ ಗೊತ್ತಿರುತ್ತೆ, ಇದ್ರ ಜೊತೆ ಪಲ್ಯ ಮಾಡಿದ್ದಾಳೆ. ಪಲ್ಯ ಬೇಡ, ಮೊಟ್ಟೆ ಇದೆಯಲ್ಲ ಅಂದ್ಬಿಟ್ಟು ಬರೀ ಪಲ್ಯ ಸಾಂಬಾರು ಹಾಕೊಂಡಿದ್ದೀನಿ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು ಇದು. ನಮ್ಮಮ್ಮ ಮಾಡಿದ್ರು ಕೂಡ ತುಂಬ ಇಷ್ಟಪಟ್ಟು ತಿಂತೀನಿ. ಆದರೂ ಗೈಸ್ ಒಬ್ಬಳೆ ತಿನ್ನೋಕ್ಕೆ ಬೇಜಾರಾಯ್ತೈತೆ, ಬಟ್ ಏನು ಮಾಡೋದು, ತಿನ್ನೋಣ. ಊಟ ಎಲ್ಲ ಆದಮೇಲೆ ನಾಷ್ಟ ಆ್ಯಕ್ಚುಲಿ 11:30 ಮಾಡ್ತಿದ್ದೀನಿ. ನಾಷ್ಟ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಬನ್ನಿ ಊಟ ಮಾಡೋಣ ಇವಾಗ. ಗೈಸ್ ಲಿಟ್ರಲಿ ನಿದ್ದೆ ಬರ್ತಾಯಿದೆ. ಟೈಮ್ 12:40 ಆಗ್ತೈತೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಸ್ವಲ್ಪ ಹೊತ್ತು ಮಲಗಿಬಿಡೋಣ, ಒಂದು 1 ಅವರ್ 2 ಅವರ್ ನಿದ್ದೆ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ತಾಯಿದ್ದೀನಿ. ಸೊ ಊಟ ಎಲ್ಲ ನಾಷ್ಟ ಎಲ್ಲ ಆದಮೇಲೆ ಊಟ ನಾಷ್ಟ ಎಲ್ಲ ಒಟ್ಟಿಗೆ ಮಾಡಿದೆ ಅಲ್ಲ, ಸೊ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಸೊ ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಆಮೇಲೆ ಎದ್ದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ರಾಮು ಏನು ಮಾಡ್ತಾನೆ ನೋಡೋದ. ರಾಮು ಏನು ಮಾಡ್ತಿದ್ದೀಪ್ಪ? ಬನ್ನಿ ಇಲ್ಲಿ ನೀವು. ಬಿಸ್ಕೆಟ್ ಕೊಡ್ತೀನಿ ಬನ್ನಿ, ನಿಮಗೆ ಬಿಸ್ಕೆಟ್ ಕೊಡ್ತೀನಿ. ಇದು ಬನ್ನಿ, ಓಡ್ ಬನ್ನಿ ಬೇಗ. ನೀರು ಚೆಲ್ದ ಪರವಾಗಿಲ್ಲಪ್ಪ, ಇರು ಅಲ್ಲೇ ಬರ್ತೀನಿ. ನಾನು ಓನೆ ಬಂಗಾರಿ ತಿನ್ನೆ. ಮುದ್ದಮ್ಮ ನೀನು ಮಲ್ಕ, ನಾನು ಮಂಕೋತೀನಿ. ಗೈಸ್ ನಾನು ಕರೆಕ್ಟಾಗಿ 1 ಗಂಟೆಗೆ ಮಲಗಿರೋದಕ್ಕೆ 4:15 ಎದ್ದಿದ್ದೀನಿ. ಇವಾಗ ಎಚ್ಚರ ಆಗಿದೆ. ಇವಾಗ ಎದ್ಬಿಟ್ಟು ಬಂದ್ಬಿಟ್ಟು ಊಟ ಕೂಡ ಮಾಡಿಲ್ಲಲ್ಲ, ಹೊಟ್ಟೆ ಸಿಗ್ತಾಯಿತ್ತು ಅಂದ್ಬಿಟ್ಟು
ಹಾಲು ನೋಡಿ, ಹಾಲಿಗೆ ಬಿಸಿ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾರ್ಲಿಕ್ಸ್ ಹಾಕೊಂಡು ಕುಡಿತೀನಿ. ಇವಾಗ ಕುಡಿದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಅಕ್ಕ ಬರ್ತಾಳೆ 4:15 ಇವಾಗ ಆಲ್ರೆಡಿ 5:30 6 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು. ಸೊ ಬಂದರೆ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬನ್ನಿ ಇವಾಗ ಹಾಲು ಕುಡಿಯೋದಾ. ನೋಡಿ ನನ್ನ ಔಟ್ಫಿಟ್ ಗೈಸ್. ಹಾಲು ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಾರ್ಲಿಕ್ಸ್ ಹಾಕೊಂಡು. ನೋಡಿ ತೋರಿಸ್ತೀನಿ ನೋಡಿ ಚೆನ್ನಾಗಿದೆ ಅಂತೇಳಿ. ಆ್ಯಂಡ್ ಇಲ್ಲೊಬ್ಬ ರಾಮು ಬಂದು ಬೆಳಗ್ಗೆಯಿಂದ ಸರಿಯಾಗಿ ಮಾತಾಡ್ಸೇ ಇಲ್ಲ. ನಾನು ಒಳಗಡೆ ಸೇರ್ಕೊಬಿಟ್ಟೆ ನಮ್ಮ ಅಕ್ಕ ಹೋದ್ಮೇಲೆ. ನೋಡಿ ಹೆಂಗೆ ಕೂತವನೆ. ಯಾಕೋ ಏನು ರಿಯಾಕ್ಷನ್? ಬಿಸ್ಕೆಟ್ ತಿಂತೀಯಾ ಹೇಳು. ಬಿಸ್ಕೆಟ್ ತಿಂತಾನಂತೆ, ಅದಕ್ಕೆ ಹೊಟ್ಟೆ ಹಸ್ತೈತೇನೋ, ಅದಕ್ಕೆ ಬಿಸ್ಕೆಟ್ ತಿನ್ನೋಕ್ಕೆ ಕಾಲು ಎತ್ಕೊಂಡು ಥ್ಯಾಂಕ್ಸ್ ಕೊಡೋಕೆ ಬರ್ತಾನೆ ಬೇರೆ ಅವನು. ಕೊಡುವ ಬನ್ನಿ ಬಿಸ್ಕೆಟ್. ಹೊಟ್ಟೆ ಹಸ್ತೈತೆ ಅನ್ಸುತ್ತೆ. ನಾವಾದರೆ ಬಾಗ್ಬಿಟ್ಟು ಹೇಳ್ತೀವಿ, ಅವೆಲ್ಲ ಹೇಳೋದು ಅಲ್ವೇನಾ? ತಿನ್ನ ಮೆಲ್ಲ ತಿನ್ನು. ಹೊಟ್ಟೆ ಹಸ್ತೈತಾ ಗೈಸ್? ಅಕ್ಕ ನಾನು ಚಿಕನ್ ತರೋಣ ಅಂತ ಹೋದ್ವಿ ಸಂಜೆ. ಅವ್ರ ಮನೆಯಿಂದ ಸ್ವಲ್ಪ ದೂರ, ಮೇನ್ ರೋಡಿಗೆ ಬರಬೇಕು. ಚಿಕನ್ ಕಟ್ ಮಾಡ್ತಾಯಿದ್ರು, ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೋತಾಯಿದ್ದೆ. ನಮ್ಮ ಅಕ್ಕ ಹಂಗಾರ ನಿಂದು ಎಲ್ಲೋದ್ರೂ ಇದ್ದಿದೆ ಅಂತ ರೇಗಿಸ್ತಾ ಇದ್ಲು. ಅದೇ ಗ್ಯಾಪಲ್ಲಿ ಮುದ್ದು ಸೊಸೆ ಧಾರಾವಾಹಿ ಬರ್ತಾಯಿತ್ತು, ಅದನ್ನು ಕೂಡ ನೋಡಿಕೊಂಡು ಅಲ್ಲಿಂದ ಮುಂದೆ ಕೊತ್ತಂಬರಿ ಸೊಪ್ಪು ಅದು ಇದು ಎಲ್ಲ ಬೇಕು, ಶುಂಠಿ ಎಲ್ಲ ಅಂದ್ಬಿಟ್ಟು ಅದನ್ನು ತೊಗೊಳಕ್ಕೆ ಅಂತೇಳಿ ಅಂಗಡಿಗೆ ಬಂದಳು. ಸೊ ಅದನ್ನು ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಗೈಸ್. ನೋಡಿ ನಮ್ಮ ಅಕ್ಕನ ಬರ್ಡೇ ಬಿರಿಯಾನಿ ರೆಡಿ ಆಗ್ತಾ ಇದೆ. ಅವ್ರ ಸ್ಪೆಷಲ್ ಪೀಸ್ ತೋರಿಸಿ ಒಂಚೂರು ನನಗೆ. ನೋಡಿ ಆ ಕಡೆ ಬಂದು ಕಬಾಬ್ಗೆ ಎಣ್ಣೆ ಇಕ್ಕಿದ್ದೀನಿ. ಒಂದು ಕಬಾಬ್ ಸೆಕ್ಷನ್ ಗೈಸ್. ನೋಡಿ ಕಬಾಬ್ ಕಲ್ ಸಿಕ್ಕಿರೋದ್ನ ಇವಾಗ ಒಂದೊಂದಾಗೆ ಹೀಗೆ ಬಿಡಬೇಕು. ಹೀಗೆ ಬಿಟ್ಟು ರುಚಿಯಾಗಿಂತ ಕಬಾಬನ್ನು ಇಟ್ಕೊಂಡು ಅದ್ರ ಮುಂದೆ ಯಾವ್ದಾದ್ರು ಒಂದು ಜ್ಯೂಸ್ ಇಟ್ಕೊಂಡು ತಿಂತಾ ಇದ್ರೆ ಹಬ್ಬಬ್ಬಬ್ಬ ಲಾಟ್ರಿ. ಒನ್ ಮೋರ್ ಅನ್ಬೇಕು ಅಂತ ತಿಂತಾ ಇರ್ಬೇಕು. ನೋಡ್ರಿ ಇಲ್ಲಿ ಬಿರಿಯಾನಿ ಅದ್ರ ಕಾಂಬಿನೇಷನ್ ಕಬಾಬ್ ಹೆಂಗೈತೆ. ಬನ್ನಿ ಗೈಸ್, ತಿನ್ಬೇಕಾದ್ರೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕಬಾಬ್ ಆಗ್ತಾ ಇದ್ದೀನಿ, ಸೊ ಬಿಸಿ. ಸೊ ಬನ್ನಿ ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕೇಕ್ ಬಂದು ಬಾಬಾ ನೈಟು ಕಟ್ ಮಾಡಿಸಿದ್ದು. ಆ್ಯಂಡ್ ಅಗೇನ್ ಹಂಗೆ ತಿನ್ಕೊಂಡು ಕೇಕ್ನ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ರಾಮು ಹ್ಯಾಪಿ ಬರ್ತ್ಡೇ ನಂದು. ಇವಾಗ ಕೇಕ್ ಕಟ್ಟಿಂಗ್ ಆಯಿತು. ಬಿರಿಯಾನಿ ಮತ್ತು ಕಬಾಬ್ನ ಇವಾಗ ಬ್ಯಾಟಿಂಗ್ ಮಾಡೋ ಟೈಮ್. ಸಖತ್ತಾಗೈತೆ ಗೈಸ್, ನೈಸ್ ಕೇಕ್. ಬನ್ನಿ ಊಟ ಕೊಟ್ಕೊಳ್ಳೋಣ. ಎಲ್ಲ ರೆಡಿ ಆಗೈತೆ. ಫೈನಲಿ ಊಟ ರೆಡಿಯಾಗಿದೆ. ಬಿಸಿ ಬಿಸಿ ಬಿರಿಯಾನಿ ಆ್ಯಂಡ್ ಕಾಂಬಿನೇಷನ್ ಕಬಾಬ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಬನ್ನಿ ತಿನ್ನೋಣ ಗೈಸ್. ಇಷ್ಟ ಆಗಿತ್ತು ಇವತ್ತಿನ ಮಿನಿ ಬ್ಲಾಗ್. ಊಟ ಎಲ್ಲ ಆಯಿತು, ಬಿರಿಯಾನಿ ಮತ್ತು ಕಬಾಬ್ ಎಲ್ಲ ತಿಂದು ಅಕ್ಕನ ಬರ್ಡೇ ಮುಗಿತು. ಅಕ್ಕನ ಮನೆಯಲ್ಲೇ ಕೂಡ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿ ಲವ್ ಯು ಗೈಸ್. ನಾಳೆ ಬ್ಲಾಗಲ್ಲಿ ಸಿಗೋಣ. ಬಾಯ್.